ಹಾಯ್ ಗೈಸ್, ನಮಸ್ತೆ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಲಾಸ್ಟ್ 2 ವರ್ಷದಿಂದ ನಾವು ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಐಫೋನ್ಗೆ ಯಾವ ಲೆವೆಲ್ ಅಲ್ಲಿ ಹೈಪ್ ಕ್ರಿಯೇಟ್ ಆಗಿದೆ ಅಂದ್ರೆ ಆಪಲ್ ಕಂಪ್ನಿಯವರು ಕೂಡ ಇಮ್ಯಾಜಿನ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಲೆವೆಲ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾರ ಕೈಯಲ್ಲಿ ನೋಡಿದ್ರು ಕೂಡ ನಾವು ಐಫೋನ್ಸ್ ಆದ್ರೆ ನೋಡ್ತಿದೀವಿ. ಚೆಪ್ರಿ ಫೋನ್ ಅಂತೂ ಕೂಡ ಹೆಸರಾದ್ರೆ ಬಿದ್ದಿದೆ. ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಜನ ತಗೊಂತಿದ್ದಾರೆ ಅಂತೇಳಿ. ಅದ್ರ ಜೊತೆಗೆ ನಮಗೆ ಆಫರ್ಸ್ ನಡೀತಾ ಇರುತ್ತೆ, EMI ಆಪ್ಷನ್ ಇದೆ. ಇದೆಲ್ಲಾನು ಕೂಡ ನಮಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ತುಂಬಾ ಜನ ಐಫೋನ್ಸ್ ಆದ್ರೆ ತಗೊಂತಿದ್ದಾರೆ. ಒಂದ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ಸ್ ತುಂಬಾ ಜನ ತಗೊಂತಿರ್ಲಿಲ್ಲ, ತುಂಬಾ ಲಿಮಿಟೆಡ್ ಪೀಪಲ್ ಮಾತ್ರ ಐಫೋನ್ಸ್ ಆದ್ರೆ ತಗೊಂತಾ ಇದ್ರು. ಇವಾಗ ಹಂಗಲ್ಲ, ತುಂಬಾ ಜನ ಐಫೋನ್ಸ್ ಆದ್ರೆ ತಗೊಂತಿದ್ದಾರೆ. ನನಗೊಂದೊಂದ್ಸಲ ಅನ್ಸುತ್ತೆ, ತುಂಬಾ ಜನರಿಗೆ ಐಫೋನ್ ಯಾವ ರೀತಿ ತಗೋಬೇಕು ಅಂತ ಗೊತ್ತಿಲ್ಲ. ರಾಂಗ್ ಐಫೋನ್ ಪರ್ಚೇಸ್ ಮಾಡ್ತಿದ್ದೀರಾ. ದಯವಿಟ್ಟು ಈ ತಪ್ಪು ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಒಂದು ಸ್ಟ್ಯಾಂಡರ್ಡ್ಗೋಸ್ಕರ, ಒಂದು ಬ್ರ್ಯಾಂಡಿಗೋಸ್ಕರ ತುಂಬಾ ಜನ ಐಫೋನ್ ತಗೊಂತಾ ಇದ್ದಾರೆ. ಅಷ್ಟೇ ಬಿಟ್ರೆ ಐಫೋನ್ ಅಲ್ಲಿ ಏನು ಕೂಡ ಇಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐಫೋನ್ ಯಾವ್ದು ತಗೋಬೇಕು, ಐಫೋನ್ ಯಾವ್ದು ತಗೋಬಾರ್ದು. ಐಫೋನೇ ಬೇಕು ಅಂದ್ರೆ ಏನಕ್ಕೆ ಐಫೋನ್ ತಗೋಬೇಕು, ಐಫೋನ್ ಬದಲು ಆಂಡ್ರಾಯ್ಡ್ ಅಲ್ಲಿ ಇನ್ನು ನಮಗೆ ಬೇರೆ ಆಪ್ಷನ್ಸ್ ಇದೆಯಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಐಫೋನ್ಗೋಸ್ಕರನೇ ಅಲ್ಲ, ನೀವು ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಈ ತರ ವಿಡಿಯೋಸ್ ಮಾಡೋ ಉದ್ದೇಶ ಒಂದೇ, ನಿಮ್ ದುಡ್ಡು ವೇಸ್ಟ್ ಆಗಬಾರ್ದು. ನೀವು ಹೆಂಗಿದ್ರು ತಗೊಳ್ಳೋ ಮೊಬೈಲ್ ತಗೊಂತೀರಾ. ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿ ತಗೊಂಡ್ರೆ 100% ಆ ಮೊಬೈಲ್ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು, ನನ್ನ ಕಂಟೆಂಟ್ ನಿಮಗೆ ಯೂಸ್ ಆಗುತ್ತೆ ಅಂದ್ರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಐಫೋನ್ ಯಾಕೆ ತಗೋಬೇಕು ಅಂತ ಮಾತಾಡೋಣಂತೆ. ಐಫೋನ್ ನೀವೇನು ತಗೋಬೇಕು ಅಂದ್ರೆ ಎಕೋಸಿಸ್ಟಮಿಗೋಸ್ಕರ. ಆಪಲ್ ಕಂಪ್ನಿ ಎಕೋಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇವತ್ತಿನವರೆಗೂ ಅದರ ಹತ್ರದಲ್ಲೂ ಕೂಡ ಯಾವ ಬ್ರ್ಯಾಂಡು ಕೂಡ ಬಂದಿಲ್ಲ. ಆ ಲೆವೆಲ್ ಅಲ್ಲಿ ಎಕೋಸಿಸ್ಟಮ್ ನ ಇವರು ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಕೋಸಿಸ್ಟಮ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ಯೂಸರ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೀವು ಐಫೋನ್ ತಗೊಂಡಿದ್ದೀರಾ, ಐಫೋನ್ ತಗೊಂಡಿದ್ದಾದ್ಮೇಲೆ ಆಟೋಮೆಟಿಕ್ ಆಗಿ ಆಪಲ್ ಏರ್ಪೋರ್ಟ್ಸ್ ತಗೊಂತೀರಾ, ಅದಾದ್ಮೇಲೆ ಆಪಲ್ ವಾಚ್ ತಗೊಂತೀರಾ, ಆಮೇಲೆ ಮ್ಯಾಕ್ ಬುಕ್ ತಗೊಂತೀರಾ. ಸೊ ಈ ರೀತಿಯಾಗಿ ಆ ಒಂದು ಎಕೋಸಿಸ್ಟಮ್ ಮ್ಯಾಗ್ನೆಟ್ ತರ ನಿಮ್ಮನ್ನಾದ್ರೆ ಹೇಳಿಯುತ್ತೆ. ನೀವು ಅನ್ಕೊಂಡಿರೋದಿಲ್ಲ ಇವಾಗ ಐಫೋನ್ ತಗೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಆಪಲ್ ವಾಚ್ ತಗೊಂತೀನಿ, ಏರ್ಪೋರ್ಟ್ಸ್ ತಗೊಂತೀನಿ ಅಂತ ನೀವು ಅನ್ಕೊಂಡೇ ಇರೋದಿಲ್ಲ. ಆ ಎಕೋಸಿಸ್ಟಮ್ ಆ ರೀತಿಯಾಗಿ ಮಾಡುತ್ತೆ. ಎಕೋಸಿಸ್ಟಮ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಬೇರೆ ಬ್ರ್ಯಾಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಆಪಲ್ ಎಕೋಸಿಸ್ಟಮ್ ಅನ್ನೋದು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಆಂಡ್ರಾಯ್ಡ್ ಅಲ್ಲಿ ಎಕೋಸಿಸ್ಟಮ್ ಚೆನ್ನಾಗಿರೋದಿಲ್ವಾ ಬ್ರೋ ಅಂದ್ರೆ ಇವಾಗ ತುಂಬಾ ಬ್ರ್ಯಾಂಡ್ ಅವರು ಎಕೋಸಿಸ್ಟಮ್ ನ ಚೆನ್ನಾಗಿ ಬಿಲ್ಡ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಆಗಿರ್ಬೋದು, ಓಪೋ ಆಗಿರ್ಬೋದು, ಶೌಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಎಕೋಸಿಸ್ಟಮ್ ನ ಇವಾಗ ಡೆವಲಪ್ ಮಾಡ್ತಿದ್ದಾರೆ. ಆದ್ರೆ ಅಪ್ ಟು ದಿ ಮಾರ್ಕ್ ಇಲ್ಲ. ಇವಾಗ ಆಪಲ್ ಕಂಪ್ನಿ ಎಕೋಸಿಸ್ಟಮ್ ಯಾವ ರೀತಿ ಇದೆಯೋ ಆ ಲೆವೆಲ್ ಅಲ್ಲಿ ನಿಮಗೆ ಈ ಒಂದು ಎಕೋಸಿಸ್ಟಮ್ ಇರೋದಿಲ್ಲ. ಇವಾಗ ಡೆವಲಪ್ ಮಾಡ್ತಿದ್ದಾರೆ. 100% ಆಪಲ್ ಲೆವೆಲ್ಗೆ ಇವರು ಕೂಡ ಬರ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ಎಕೋಸಿಸ್ಟಮ್ ವೈಸ್ ನೋಡ್ಕೊಂಡ್ರೆ ಆಪಲ್ ಎಕೋಸಿಸ್ಟಮ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಎರಡನೇದಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು OS ಆಗಿ ಬಂದ್ಬಿಟ್ಟು ಅಪ್ಡೇಟ್. ಮೇನ್ ಆಗಿ ಮೊಬೈಲ್ ಅಲ್ಲಿ ಚೆನ್ನಾಗಿರಬೇಕಾಗಿರೋದು OS, ಆಪರೇಟಿಂಗ್ ಸಿಸ್ಟಮ್ ನಿಮಗೆ ತುಂಬಾನೇ ಚೆನ್ನಾಗಿರಬೇಕು. ಆಂಡ್ರಾಯ್ಡ್ ಅಲ್ಲೂ ಕೂಡ OS ಚೆನ್ನಾಗಿರುತ್ತೆ, ಐಫೋನ್ ಅಲ್ಲೂ ಕೂಡ OS ಚೆನ್ನಾಗಿರುತ್ತೆ. ಕಂಪೇರಿಟಿವ್ಲಿ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಒಂದು OS ಬೆಸ್ಟ್ ಮಾರ್ಕ್ ಅಲ್ಲಿ ಇದೆ ಅಂದ್ರೆ ಅದು ಐಫೋನ್ ಅಂತಾನೆ ಹೇಳ್ಬೋದು. ಐಫೋನ್ ಅಲ್ಲಿರೋ iOS ನಿಮಗೆ ತುಂಬಾನೇ ಕ್ಲೀನ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಸೇಫ್ ಇರುತ್ತೆ. ಸೆಕ್ಯೂರ್ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ, ತುಂಬಾ ಸೆಕ್ಯೂರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಈಸಿಯಾಗಿ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಅನ್ನೌನ್ ಆಪ್ಸ್ ನ ನೀವು ಇನ್ಸ್ಟಾಲ್ ಕೂಡ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಅಷ್ಟು ಸೆಕ್ಯೂರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆಂಡ್ರಾಯ್ಡ್ ಅಲ್ಲಿ ಹಂಗಲ್ಲ, ಕಂಪ್ಲೀಟ್ ಆಗಿ ಓಪನ್ ಗೇಟ್ ಅಂತಾನೆ ಹೇಳ್ಬೋದು. ನೀವೆಂತ ಅಪ್ಲಿಕೇಶನ್ಸ್ ಬೇಕಾದ್ರೂ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು. ಒಂದೊಂದ್ಸಲ ಆಟೋಮೆಟಿಕ್ ಆಗಿನೂ ಕೂಡ ಆಪ್ಸ್ ಅನ್ನೋದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಐಫೋನ್ ಅಲ್ಲಿ ನಿಮಗೆ ಆ ರೀತಿಯಾಗಿ ಇರೋದಿಲ್ಲ. OS ಅನ್ನೋದು ನಿಮಗೆ ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ಲೀನ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಎರಡರಲ್ಲೂ ಕೂಡ ಇವಾಗ ಆಲ್ಮೋಸ್ಟ್ ಅಪ್ಡೇಟ್. ಇವಾಗ ಇನ್ನ ಐಫೋನ್ ಕಿಂತ ಆಂಡ್ರಾಯ್ಡ್ ಅಲ್ಲಿ ನಿಮಗೆ ಅಪ್ಡೇಟ್ಸ್ ಜಾಸ್ತಿ ಬರ್ತಾ ಇದೆ. ಪಿಕ್ಸಲ್ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಲ್ಲೆಲ್ಲ ನೋಡ್ಕೊಂಡ್ರೆ ನಿಮಗೆ 8 ವರ್ಷ 9 ವರ್ಷದವರೆಗೂ ನಿಮಗೆ ಅಪ್ಡೇಟ್ಸ್ ಆದ್ರೆ ಕೊಡ್ತಿದ್ದಾರೆ. ಐಫೋನ್ ಅಲ್ಲಿ ನಿಮಗೆ 5 ಇಯರ್ಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಾರೆ. 5 ವರ್ಷನೂ ಕೂಡ ನಿಮಗೆ ಯಾವುದೇ ರೀತಿ ಡೌಟೇ ಬೇಡ, 100ಗೆ 100% ಪರ್ಫೆಕ್ಟ್ ಆಗಿ ನಿಮಗೆ ಅಪ್ಡೇಟ್ಸ್ ಅನ್ನೋದು ಬರುತ್ತೆ. ಆಂಡ್ರಾಯ್ಡ್ ಅಲ್ಲಿ ಹೆಂಗೆ ಅಂದ್ರೆ ಕೆಲವೊಂದ್ಸಲ ಮಿಸ್ ಆಗ್ತಾ ಇರುತ್ತೆ, ಸೆಕ್ಯೂರಿಟಿ ಪ್ಯಾಚಸ್ ಅನ್ನೋದು ಅಷ್ಟೇ ಕರೆಕ್ಟ್ ಆಗಿ ಬರೋದಿಲ್ಲ. ನಿಮಗೆ ಮೇಜರ್ ಅಪ್ಡೇಟ್ಸ್ ಬರುತ್ತಾಗ್ಲಿ, ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನೋದು ತುಂಬಾ ಕಮ್ಮಿ. ಆದ್ರೆ ಐಫೋನ್ ಅಲ್ಲಿ ಹಂಗಲ್ಲ, ಮೇಜರ್ ಅಪ್ಡೇಟ್ಸ್ ಗೆ ಅವರು ಎಷ್ಟು ಫೋಕಸ್ ಮಾಡ್ತಾರೋ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ನಿಮಗೆ ಅಷ್ಟೇ ಫಾಸ್ಟ್ ಇರುತ್ತೆ. ಇವತ್ತೇನಾದ್ರೂ ಒಂದು ಬಗ್ ಸ್ಪಾಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಡೇನೆ ನಿಮಗೆ ಅಪ್ಡೇಟ್ ಅನ್ನೋದು ರಿಲೀಸ್ ಮಾಡ್ತಾರೆ. ಅಂದ್ರೆ ರೆಸ್ಪಾನ್ಸ್ ಅನ್ನೋದು ನಿಮಗೆ ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. OS ಆಗಿರ್ಬೋದು, ಅಪ್ಡೇಟ್ಸ್ ಅಲ್ಲಿ ಆಗಿರ್ಬೋದು, ಎಕೋಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಆಂಡ್ರಾಯ್ಡ್ ಗೆ ಕಂಪೇರ್ ಮಾಡಿದ್ರೆ ಐಫೋನ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ. ಇವಾಗಿಂದ ನಿಮಗೆ ಅಸಲಿ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಇವಾಗ ಐಫೋನ್ ತಗೋಬೇಕಪ್ಪ, ಯಾವ ಐಫೋನ್ ತಗೋಬೇಕು, ಆದಷ್ಟು ಲೇಟೆಸ್ಟ್ ಮಾಡೆಲ್ಸ್ ನ ಪರ್ಚೇಸ್ ಮಾಡಿ. ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ iPhone
16 ಸೀರೀಸ್, ಅದರಲ್ಲಿ ಯಾವ ಮೊಬೈಲ್ ಆದರೂ ತಗೊಳ್ಳಿ, 16 ತಗೊಳ್ಳಿ, 16 ಪ್ಲಸ್ ತಗೊಳ್ಳಿ, ಪ್ರೋ ಮಾಡಲ್ಸ್ ಆದರೂ ತಗೊಳ್ಳಿ. ಫಸ್ಟ್ ನಾವು ಪ್ರೋ ಮಾಡಲ್ಸ್ ವಿಷಯಕ್ಕೆ ಬಂದರೆ ನಿಮಗೆ ಮೊಬೈಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ. A18 ಚಿಪ್ ಯೂಸ್ ಮಾಡಿರ್ತಾರೆ, ಕ್ಯಾಮ್ರಾಸ್ ಮಾತ್ರ ನಿಮಗೆ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ, ಫ್ಯೂಷನ್ ಟೆಕ್ನಾಲಜಿ ಇರುತ್ತೆ, ಟೈಪ್ ಸಿ ಪೋರ್ಟ್ ಇಂದ ಬರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಇವಾಗ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ನಿಮಗೆ ಐಫೋನ್ 16 ಸೀರೀಸ್ ಅಲ್ಲಿ ಇರುತ್ತೆ. ವಿತ್ AI ಫೀಚರ್ಸ್ ಕೂಡ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಆಪಲ್ ಇಂಟೆಲಿಜೆನ್ಸ್ ಅಷ್ಟು ಚೆನ್ನಾಗಿಲ್ಲ ಬೇರೆ AI ಗೆ ಕಂಪೇರ್ ಮಾಡಿದ್ರೆ, ನಿಧಾನಕ್ಕೆ ಬರ್ತಾ ಬರ್ತಾ ಡೆವಲಪ್ ಅಂತೂ ಆಗುತ್ತೆ. ಇವಾಗ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾರಲ್ಲ, ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆ ಚೆನ್ನಾಗಿರುತ್ತೆ. ಇನ್ನ ನಾನ್ ಪ್ರೋ ಮಾಡೆಲ್ಸ್ ವಿಷಯಕ್ಕೆ ಬಂದ್ರೆ ತುಂಬಾ ಜನ ಐಫೋನ್ 16 ಪ್ಲಸ್ ಈ ಮೊಬೈಲ್ಸ್ ತುಂಬಾ ಜನ ತಗೊಂತಾರೆ. ಆಲ್ಮೋಸ್ಟ್ ಆಲ್ ಪ್ರೋ ಮಾಡೆಲ್ಸ್ ತುಂಬಾ ಕಮ್ಮಿ ತಗೊಳೋದು. ನೀನ್ ನಾನ್ ಪ್ರೋ ಮಾಡೆಲ್ಸ್ ಏನಿದೆಲ್ಲ ಈ ಮೊಬೈಲ್ಸ್ ವಿಪರೀತವಾಗಿ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ, ಟೈಪ್ ಸಿ ಪೋರ್ಟ್ ಇಂದ ಬರುತ್ತೆ, ಇದರಲ್ಲೂ ಕೂಡ ನಿಮಗೆ AI ಫೀಚರ್ಸ್ ಇರುತ್ತೆ. ಐಫೋನ್ 16 ಸೀರೀಸ್ 2025 ಅಲ್ಲಿ ನನಗೆ ಕೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ಸ್ ಅಂತಾನೆ ಹೇಳ್ತೀನಿ. ಐಫೋನೇ ತಗೋಬೇಕು ಅಂತ ನಿಮ್ ತಲೆಯಲ್ಲಿ ಇತ್ತು ಅಂದ್ರೆ ನೀವು ಆದಷ್ಟು ಐಫೋನ್ 16 ಸೀರೀಸ್ ನ ತಗೊಳ್ಳಿ. ಅದಕ್ಕಿಂತ ಹಿಂದೆ ಇರೋ ಮೊಬೈಲ್ಸ್ ನ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಇಲ್ಲ ಬ್ರೋ ನಾವು ಐಫೋನ್ 15 ತಗೋಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಅಂದ್ರೆ ಅಲ್ಲಿಗೂ ಕೂಡ ಬರ್ತೀನಿ. ಇಲ್ಲಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಐಫೋನ್ ತಗೋಬೇಕಾದ್ರೆ ಲೇಟೆಸ್ಟ್ ಮಾಡೆಲ್ಸ್ ವಿಷಯಕ್ಕೆ ಬಂದ್ರೆ ಐಫೋನ್ 16 ತಗೋಬೇಕಾ ಇಲ್ಲ ಐಫೋನ್ 15 ತಗೋಬೇಕಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ತಾರೆ. ರೀಸನ್ ಏನು ಅಂದ್ರೆ ಪ್ರೈಸು ಕೂಡ ನಮಗೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಐಫೋನ್ 16 ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಹತ್ತತ್ರ 75,000 ಸಿಗ್ತಾ ಇದೆ. ಅದೇ ನೀವು ಐಫೋನ್ 15 ಹೋಗಿದ್ದೀರಾ ಅಂದ್ರೆ 60,000 ರೇಂಜ್ ಅಲ್ಲೇ ನಿಮಗೆ ಈ ಮೊಬೈಲ್ ಸಿಗುತ್ತೆ. ಪ್ರೈಸ್ ಅಲ್ಲೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ, ಅವಾಗ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಇದನ್ನ ತಗೋಬೇಕಾ ಅಂತೇಳಿ. ನಿನ್ನ ಒಂದ್ ಸ್ವಲ್ಪ ಜನ ಆಂಡ್ರಾಯ್ಡ್ ಅಲ್ಲೂ ಕೂಡ ನೋಡ್ತಿರ್ತಾರೆ. ಅಲ್ಲಿನೂ ಕೂಡ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ. OnePlus 13, iQOO 13, Samsung Galaxy S24, S25 ಈ ರೀತಿಯಾಗಿ ಅಲ್ಲಿನೂ ಕೂಡ ನಿಮಗೆ ತುಂಬಾ ಆಪ್ಷನ್ಸ್ ಆದ್ರೆ ಇರುತ್ತೆ. ಇವಾಗ ಐಫೋನ್ ಬಗ್ಗೆ ಮಾತಾಡೋಣಂತೆ. ಇವಾಗ ಐಫೋನ್ 15 ತಗೋಬೇಕಾ 16 ತಗೋಬೇಕಾ, ಈ ಎರಡು ಆಪ್ಷನ್ ಅಲ್ಲಿ ನೀವು 15 ತಗೊಂಡ್ರು ಕೂಡ ಚೆನ್ನಾಗಿರುತ್ತೆ, 16 ತಗೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇವಾಗ 15 ತಗೊಂಡ್ರೆ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. 15ರಿಂದ 20,000 ನಿಮಗೆ ಡೈರೆಕ್ಟ್ ಆಗಿ ಸೇವ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಡಿಸೈನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಕ್ಯಾಮ್ರಾಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. 16 ಅಲ್ಲಿ ಯಾವ ರೀತಿ ಇರುತ್ತೋ ನಿಮಗೆ 15 ಅಲ್ಲೂ ಕೂಡ ಕ್ಯಾಮ್ರಾ ನಿಮಗೆ ಅದೇ ರೀತಿ ಇರುತ್ತೆ. ವಿತ್ ಟೈಪ್ ಸಿ ಪೋರ್ಟ್ ಇಂದ ಬರುತ್ತೆ. ಇದೊಂದು ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಲೈಟ್ನಿಂಗ್ ಪೋರ್ಟ್ ಇಂದ ಬರ್ತಾ ಇರೋ ಮೊಬೈಲ್ಸ್ ನ ತಗೊಳೋದಕ್ಕೆ ಹೋಗ್ಬೇಡಿ, ಬೆಟರ್ ಟೈಪ್ ಸಿ ಪೋರ್ಟ್ ಇಂದ ಮೊಬೈಲ್ಸ್ ನ ತಗೊಳ್ಳಿ. ಅದು ನಿಮಗೆ ತುಂಬಾ ರೀತಿಯಾಗಿ ಯೂಸ್ ಆಗುತ್ತೆ. ಲೈಟ್ನಿಂಗ್ ಪೋರ್ಟ್ ಅಲ್ಲಿ ನಿಮಗೆ ತುಂಬಾ ಲಿಮಿಟೇಷನ್ಸ್ ಆದ್ರೆ ಇರುತ್ತೆ. ಟೈಪ್ ಸಿ ಪೋರ್ಟ್ ಇಂದ ನೀವು ಮೊಬೈಲ್ಸ್ ನ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ AI ಫೀಚರ್ಸ್ ನಿಮಗೆ ಸಿಗೋದಿಲ್ಲ. ಐಫೋನ್ 15 ಸೀರೀಸ್ ನೀವು ತಗೊಂಡಿದ್ದೀರಾ ಅಂದ್ರೆ ಪ್ರೋ ಮಾಡೆಲ್ಸ್ ಗೆ ಸಿಗುತ್ತೆ. 15 ಪ್ಲಸ್ ಅಲ್ಲಿ ನಿಮಗೆ ಯಾವುದೇ ರೀತಿ AI ಫೀಚರ್ಸ್ ಇರೋದಿಲ್ಲ. ಬ್ರೋ ನಾವು AI ಫೀಚರ್ಸ್ ಏನು ಅಷ್ಟು ಯೂಸ್ ಮಾಡೋದಿಲ್ಲ, AI ಫೀಚರ್ಸ್ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳೋದಿಲ್ಲ ಅಂದ್ರೆ ನಿಮಗೆ ಐಫೋನ್ 15 ಇಸ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ತೀನಿ. ಇಲ್ಲ ಬ್ರೋ ನಮಗೆ AI ಫೀಚರ್ಸ್ ಇರಲೇಬೇಕು, ಪ್ರತಿಯೊಂದು ವರ್ಕಲ್ಲೂ ಕೂಡ ನಾವು AI ನ ಯೂಸ್ ಮಾಡ್ಕೊಂತೀವಿ ಅಂದ್ರೆ ನೀವು ಐಫೋನ್ 15 ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ಡೈರೆಕ್ಟ್ ಆಗಿ ನೀವು ಐಫೋನ್ 16 ಆದ್ರೆ ತಗೊಳ್ಳಿ. ಅದರಲ್ಲಿ ನಿಮಗೆ AI ಫೀಚರ್ಸ್ ಕೂಡ ಇರುತ್ತೆ, ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಮೇಜರ್ ಡಿಫರೆನ್ಸ್ ಅಂದ್ರೆ ನಿಮಗೆ AI ಫೀಚರ್ಸ್ ಅಂತಾನೆ ಹೇಳ್ಬೋದು. 15ಗೂ 16ಗೂ ಮೇಜರ್ ನಿಮಗೆ ಡಿಫರೆನ್ಸ್ ಆದ್ರೆ ಇರೋದಿಲ್ಲ. ಮೇನ್ ಆಗಿ ನಿಮಗೆ ಆಪಲ್ ಇಂಟೆಲಿಜೆನ್ಸ್ ಬೇಕು ಅಂದ್ರೆ ಐಫೋನ್ 16 ಆದ್ರೆ ತಗೋಬೇಕು. ಅದೇ ನೀವು ಆಂಡ್ರಾಯ್ಡ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮಗೆ ತುಂಬಾ ಅಡ್ವಾಂಟೇಜಸ್ ಆದ್ರೆ ಇರುತ್ತೆ. AI ಫೀಚರ್ಸ್ ನಿಮಗೆ ಫುಲ್ಲಿ ಅಡ್ವಾನ್ಸ್ಡ್ ಇರುತ್ತೆ. ಇವಾಗ ನೀವು ನೋಡ್ತಿರ್ತೀರಾ ಮೊಬೈಲ್ ಅಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡ್ತಿರ್ತೀರಾ AI ಫೀಚರ್ಸ್ ಅನ್ನೋದು ಸ್ಯಾಮ್ಸಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ. ಅದರ ಜೊತೆಗೆ ಅಪ್ಡೇಟ್ಸ್ ಕೂಡ 8 ರಿಂದ 9 ವರ್ಷ ನಿಮಗೆ ಅಪ್ಡೇಟ್ ಕೊಡ್ತಾರೆ. OS ಕೂಡ ನಿಮಗೆ ಚೆನ್ನಾಗಿರುತ್ತೆ. ಅಪ್ಡೇಟ್ಸ್ ಕೂಡ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ. ಇದು ನಿಮಗೆ ಇನ್ನ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಹತ್ತತ್ರ 56,000 ರೇಂಜ್ ಅಲ್ಲಿ ನಿಮಗೆ ಈ ಮೊಬೈಲ್ ಸಿಗುತ್ತೆ. ನಿಮಗೆ ಇನ್ನ ಒಂದ್ ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಯಾವಾಗ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅವಾಗ ನಿಮಗೆ ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ಆದ್ರೆ ಕಾಣಿಸುತ್ತೆ. ಐಫೋನ್ ಒಂದೇ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಐಫೋನ್ ಬಿಟ್ರೆ ಬೇರೆ ಮೊಬೈಲ್ಸ್ ಯಾವುದು ಕೂಡ ಚೆನ್ನಾಗಿರೋದಿಲ್ಲ. ಹಾಗೆ ಬಂದ್ಬಿಟ್ಟು ಅದು ನಿಮಗೆ ಇಷ್ಟನೂ ಕೂಡ ಆಗೋದಿಲ್ಲ. ಒಂದ್ ಸ್ವಲ್ಪ ನೀವು ಫ್ರೀಡಮ್ ತಗೊಂಡು ಬೇರೆ ಮೊಬೈಲ್ಸ್ ಜೊತೆ ನೀವು ಕಂಪೇರ್ ಮಾಡ್ತಾ ಹೋದ್ರೆ ಐಫೋನ್ ಕಿಂತ ಬೆಟರ್ ಆಗಿರೋ ಮೊಬೈಲ್ಸ್ ನಿಮಗೆ ತುಂಬಾನೇ ಇರುತ್ತೆ. 50,000ಕ್ಕೂ ಕೂಡ ಐಫೋನ್ ಕಿಂತ ಹತ್ತರಷ್ಟೇ ಚೆನ್ನಾಗಿರೋ ಮೊಬೈಲ್ ಸಿಗುತ್ತೆ. ಆದ್ರೆ ಆ ಮೊಬೈಲ್ಸ್ ತುಂಬಾ ಜನ ತಗೊಳೋದಿಲ್ಲ. ಐಫೋನೇ ಬೇಕು ಅಂತ ಹೇಳ್ಬಿಟ್ಟು ಐಫೋನ್ ತಗೊಂತಾರೆ. ಐಫೋನ್ ಅಲ್ಲಿ ನಿಮಗೆ ತುಂಬಾ ಅಡ್ವಾಂಟೇಜಸ್ ಇರೋದಿಲ್ಲ, ಲಿಮಿಟೇಷನ್ಸ್ ನಿಮಗೆ ಜಾಸ್ತಿನೇ ಇರುತ್ತೆ. ನಿಮಗೆ ಫ್ರೀಡಮ್ ಅನ್ನೋದಿಲ್ಲ, ಅಡ್ವಾಂಟೇಜಸ್ ಕೂಡ ನಿಮಗೆ ಜಾಸ್ತಿ ಇರೋದಿಲ್ಲ. ತಗೋಬೇಕಾದ್ರೆ ಕಂಪ್ಲೀಟ್ ಆಗಿ ಕಂಪೇರ್ ಮಾಡಿಬಿಟ್ಟು ತಗೊಳ್ಳಿ. ಇನ್ನ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮತ್ತೆ ಇವಾಗ ಹಳೆ ಐಫೋನ್ಸ್ ತಗೋಬೋದಾ ಬ್ರೋ, ಐಫೋನ್ 12 ಆಗಿರ್ಬೋದು, 13 ಆಗಿರ್ಬೋದು, 14 ಆಗಿರ್ಬೋದು, ಈ ಮೊಬೈಲ್ಸ್ ನ ತಗೋಬಾರ್ದಾ ಅಂದ್ರೆ ತಗೊಳೋದಕ್ಕೆ ಹೋಗ್ಬೇಡಿ. 2025ರಲ್ಲಿ ಈ ಮೊಬೈಲ್ಸ್ ಯಾವುದೇ ಕಾರಣಕ್ಕೂ ಕೂಡ ತಗೋಬೇಡಿ. ರೀಸನ್ ಏನು ಅಂತ ಹೇಳ್ತೀನಿ. ನಿಮಗೆ ಅಪ್ಡೇಟ್ಸ್ ಹಬ್ಬ ಅಂದ್ರೆ ಇನ್ನು 2 ರಿಂದ 3 ವರ್ಷ ನಿಮಗೆ ಅಪ್ಡೇಟ್ಸ್ ಬರ್ಬೋದು. ಅದಾದ್ಮೇಲೆ ನಿಮಗೆ ಅಪ್ಡೇಟ್ಸ್ ಬರೋದಿಲ್ಲ. ನಿಮಗೆ ಲೈಟ್ನಿಂಗ್ ಪೋರ್ಟ್ ಇಂದ ಬರುತ್ತೆ. ಅದ್ರ ಜೊತೆಗೆ 4GB ರ್ಯಾಮ್ ಇರುತ್ತೆ. ಅದೊಂದು ನಿಮಗೆ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಬೆಟರ್ ನೀವು ತಗೊಳೋದೇ ತಗೊಂತಿರಂತೆ. ತಗೊಂಡ್ರೆ ಐಫೋನ್ 15 ತಗೊಳ್ಳಿ, ಇಲ್ಲ ಅಂದ್ರೆ ಐಫೋನ್ 16 ತಗೊಳ್ಳಿ. ಇವೆರಡು ಬಿಟ್ಟು ಬೇರೆ ಯಾವ ಮೊಬೈಲ್ಸ್ ಕೂಡ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಇನ್ನ ನಿಮಗೆ ಫ್ರೀಡಮ್ ಇತ್ತು ಅಂದ್ರೆ ಬೆಟರ್ ಆಂಡ್ರಾಯ್ಡ್ ಹೋಗಿ. ಆಂಡ್ರಾಯ್ಡ್ ಅಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅದ್ರ ಜೊತೆಗೆ ಅಡ್ವಾಂಟೇಜಸ್ ಕೂಡ ನಿಮಗೆ
ನಿಮಗೆ ಜಾಸ್ತಿನೇ ಇರುತ್ತೆ. ಇಲ್ಲಪ್ಪ ನಾವು ಇನ್ನ ಒಂದು ವರ್ಷವರೆಗೂ ವೇಟ್ ಮಾಡ್ತೀವಿ ಅಂದ್ರೆ ಬೆಟರ್ ವೇಟ್ ಮಾಡಿ, ನಿಮಗೆ ಐಫೋನ್ 17 ಸೀರೀಸ್ ಲಾಂಚ್ ಆಗುತ್ತೆ. 17 ಸೀರೀಸ್ ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಡಿಸೈನ್ ಚೇಂಜ್ ಆಗುತ್ತೆ, ಕ್ಯಾಮ್ರಾ ಟೆಕ್ನಾಲಜಿ ಚೇಂಜ್ ಆಗುತ್ತೆ, AI ಫೀಚರ್ಸ್ ಅನ್ನೋದು ನಿಮಗೆ ಇನ್ನ ಅಡ್ವಾನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ವೇಟ್ ಮಾಡಿದೀರಾ ಅಂದ್ರೆ ಐಫೋನ್ 17 ಸೀರೀಸ್ ಅಲ್ಲಿ ಯಾವ ಮೊಬೈಲ್ ಆದ್ರೂ ತಗೋಬಹುದು. ಐಫೋನ್ 17 ಏರ್ ಅಂತಾನೂ ಕೂಡ ಒಂದು ಸ್ಪೆಷಲ್ ಮೊಬೈಲ್ ಬರ್ತಾ ಇದೆ, ಅದು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. 16 ಸೀರೀಸ್ಗೆ ಕಂಪೇರ್ ಮಾಡಿದ್ರೆ ವೇಟ್ ಮಾಡ್ತೀವಿ ಅಂದ್ರೆ 17 ಸೀರೀಸ್ ನಿಮಗೆ ಇನ್ನ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ತಗೊಳ್ಳಿ. ಒಂದ್ ಹೇಳ್ತೀನಿ ಫೈನಲ್ ಆಗಿ ನಾನು ನಿಮಗೆ ಹೇಳೋದೇನು ಅಂದ್ರೆ ಐಫೋನ್ ಅನ್ನೋದನ್ನ ತಲೆಯಿಂದ ತೆಗೆದ್ಬಿಡಿ. ಸೊ ಬೇರೆ ಯೂಸ್ ಮಾಡ್ಲಿ, ನೀವು ನಿಮಗೋಸ್ಕರ ಮೊಬೈಲ್ ತಗೊಂತಿದ್ದೀರಾ. ಸೊ ನಿಮಗೆ ಯಾವ್ದು ಪರ್ಫೆಕ್ಟೋ ನೀವು ಚೂಸ್ ಮಾಡಿಬಿಟ್ಟು ಆ ಮೊಬೈಲ್ನ ತಗೊಳ್ಳಿ. ಒಬ್ರು ತಗೊಂಡಿದ್ದಾರೆ, ಸೊ ಒಬ್ರ ಹತ್ರ ನಾನು ತುಂಬಾ ಸ್ಟ್ಯಾಂಡರ್ಡ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಐಫೋನ್ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ನಾನು ಹೇಳದ್ನಲ್ಲ, ಐಫೋನ್ ಅಲ್ಲಿ ಲಿಮಿಟೇಷನ್ಸ್ ಜಾಸ್ತಿ ಇರುತ್ತೆ, ಅಡ್ವಾಂಟೇಜಸ್ ನಿಮಗೆ ಇರೋದಿಲ್ಲ. ಅದೇ ನೀವು ಆಂಡ್ರಾಯ್ಡಿಗೆ ಬಂದಿದ್ದೀರಾ ಅಂದ್ರೆ ನಿಮಗೆ ಲಿಮಿಟೇಷನ್ಸ್ ಅನ್ನೋದೇ ಇರೋದಿಲ್ಲ, ಅಡ್ವಾಂಟೇಜಸ್ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ರಫ್ ಆಗಿನೂ ಕೂಡ ನೀವು ಆ ಒಂದು ಮೊಬೈಲ್ ಯೂಸ್ ಮಾಡ್ಬೋದು. ಈ ವಿಡಿಯೋ ಒಪಿನಿಯನ್ ನನಗೆ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.